ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಜಾವ ಸುಮಾರು 5 ಗಂಟೆ. ಒಂದು ಚಿಕ್ಕ ಹಳ್ಳಿ, ಮನೆ ಮುಂದೆ ತುಳಸಿಕಟ್ಟೆ, ಗಾಳಿಯಲ್ಲಿ ದೇವಸ್ಥಾನದ ಗಂಟೆಯ ಸದ್ದು ಕೇಳಿಸ್ತಾ ಇದೆ. ಸುಮಾರು 70 ವರ್ಷದ ಒಬ್ಬ ವೃದ್ಧರು ತಮ್ಮ ಕೈಯಲ್ಲಿ ಪೂಜೆಯ ತಟ್ಟೆ ಹಿಡಿದು ದೇವಸ್ಥಾನದ ಕಡೆ ಹೊರಡುತ್ತಾರೆ. ಅವರು ಮನೆಯ ಗೇಟು ದಾಟಿದ ತಕ್ಷಣ ಒಂದು ಕಪ್ಪು ಬೆಕ್ಕು ಅವರ ದಾರಿಯನ್ನು ಅಡ್ಡ ದಾಟಿ ಹೋಗುತ್ತದೆ. ಅಷ್ಟರಲ್ಲಿ ಎದುರಿನ ಮನೆಯ ವ್ಯಕ್ತಿ ಜೋರಾಗಿ ಕೂಗ್ತಾನೆ, ಅಯ್ಯೋ ನಿಲ್ಲಿ, ಬೆಕ್ಕು ದಾರಿಗೆ ಅಡ್ಡ ಬಂದಿದೆ, ಈಗ ದೇವಸ್ಥಾನಕ್ಕೆ ಹೋಗಬೇಡಿ. ಆಗ ಆ ವೃದ್ಧರು ಸಣ್ಣದಾಗಿ ನಗ್ತಾರೆ. ಅವರು ಒಂದೇ ಒಂದು ಮಾತು ಹೇಳ್ತಾರೆ, ನನ್ನನ್ನು ದೇವರ ಬಳಿಗೆ ಹೋಗುವುದನ್ನು ಒಂದು ಬೆಕ್ಕು ತಡೆಯಲು ಸಾಧ್ಯವಾದರೆ ನಾನು ದೇವರ ಮೇಲೆ ಇಟ್ಟಿರುವ ನಂಬಿಕೆ ಎಷ್ಟು ಚಿಕ್ಕದು ಎಂದು ಹೇಳಿ ಯಾವುದೇ ಭಯವಿಲ್ಲದೆ ದೇವಸ್ಥಾನದ ಕಡೆ ನಡೀತಾರೆ. ದೇವಸ್ಥಾನದ ಕಡೆ ಹೋಗಲಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಘಟನೆಯನ್ನು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು ಅಲ್ವಾ? ನಿಜವಾಗಿಯೂ ಬೆಕ್ಕು ದಾರಿಗೆ ಅಡ್ಡ ಬಂದರೆ ಅಪಶಕುನವೇ, ಅಥವಾ ನಾವು ವರ್ಷಗಳಿಂದ ನಂಬಿಕೊಂಡು ಬಂದಿರುವ ಒಂದು ಕಲ್ಪನೆಯೇ? ಇಷ್ಟೇ ಅಲ್ಲ, ಕಾಗೆ ಕೂಗಿದ್ರೆ ಅತಿಥಿ ಬರ್ತಾರೆ, ಅಥವಾ ಗೂಬೆ ಮನೆ ಮೇಲೆ ಕೂತ್ರೆ ದರಿದ್ರ ಬರುತ್ತೆ, ಹಾಗೆ ನಾಯಿ ರಾತ್ರಿ ಅತ್ತರೆ ಅಥವಾ ವಿಚಿತ್ರವಾಗಿ ಕೂಗಿದ್ರೆ ಅದು ನಿಜವಾಗಿಯೂ ಯಾವುದಾದರೂ ಅನಾಹುತದ ಸೂಚನೆಯೇ? ಮತ್ತೆ ಹಲ್ಲಿ ಮೈ ಮೇಲೆ ಬಿದ್ದರೆ ನಮ್ಮ ಭವಿಷ್ಯ ಬದಲಾಗುತ್ತದೆಯೇ? ಹೀಗೆ ಈ ಪ್ರಶ್ನೆಗಳು ಇಂದು ಹುಟ್ಟಿದ್ದಲ್ಲ, ನೂರಾರು ವರ್ಷಗಳಿಂದ ಮಾನವನ ಮನಸ್ಸನ್ನು ಕಾಡುತ್ತಿರುವ ಪ್ರಶ್ನೆಗಳಿವು. ಆದರೆ ದುರದೃಷ್ಟವಶಾತ್ ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸ್ತ್ರ ಹೇಳುತ್ತದೆ ಎಂಬ ಹೆಸರಿನಲ್ಲಿ ಅನೇಕ ಸುಳ್ಳು ಮಾಹಿತಿಗಳು ಹರಿದಾಡ್ತಾ ಇವೆ. ಯಾರೋ ಒಂದು ವಿಡಿಯೋ ಮಾಡ್ತಾರೆ, ಇನ್ನೊಬ್ಬರು ಅದನ್ನೇ ನಂಬ್ತಾರೆ, ಮತ್ತೊಬ್ಬರು ಅದನ್ನೇ ಸತ್ಯ ಅಂತ ಹರಡ್ತಾ ಹೋಗ್ತಾರೆ, ಎಲ್ಲ ಕಡೆ ಹರಡ್ತಾರೆ ಅಲ್ವಾ? ಹೀಗೆ ಜನನಂಬಿಕೆ ನಿಧಾನವಾಗಿ ಶಾಸ್ತ್ರದ ಸ್ಥಾನವನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. ಆದರೆ ಒಂದು ಸತ್ಯವನ್ನು ನಾವು ಎಂದಿಗೂ ಮರೆಯಬಾರದು. ಶಾಸ್ತ್ರ ಎಂದರೆ ಯಾರೋ ಹೇಳಿದ ಮಾತಲ್ಲ, ಶಾಸ್ತ್ರ ಎಂದರೆ ಋಷಿಗಳ ಅನುಭವದಿಂದ ಬಂದ ಜ್ಞಾನ. ಆದ್ದರಿಂದ ಇಂದು ನಾವು ಈ ವಿಡಿಯೋದಲ್ಲಿ ಮೊದಲು ಶಕುನ ಎಂಬ ಪದದ ಅರ್ಥ ಏನು ಅಂತ ನಾವು ನೋಡ್ತಾ ಹೋಗೋಣ. ನಾವಿಂದು ಶಕುನ ಅಂದರೆ ಅದು ಅಪಶಕುನ, ಭಯ, ದುರಾದೃಷ್ಟ ಅಂತಲೇ ನಾವು ಅರ್ಥ ಮಾಡಿಕೊಳ್ತಾ ಇದ್ದೀವಿ. ಆದರೆ ಸಂಸ್ಕೃತದಲ್ಲಿ ಶಕುನ ಎಂಬ ಪದಕ್ಕೆ ಸೂಚನೆ ಎಂಬ ಅರ್ಥ ಇದೆ. ಅಂದರೆ ಪ್ರಕೃತಿಯಲ್ಲಿ ನಡೆಯುವ ಯಾವುದೋ ಒಂದು ಘಟನೆ ನಮಗೆ ಏನನ್ನೂ ನೆನಪಿಸ್ತಾ ಇದೆ ಅನ್ನೋ ಥರ. ಆದರೆ ಗಮನಿಸಿ, ಸೂಚನೆ ಮತ್ತು ನಿರ್ಧಾರ ಈ ಎರಡರ ನಡುವೆ ತುಂಬ ವ್ಯತ್ಯಾಸ ಇದೆ. ರಸ್ತೆಯಲ್ಲಿ ಕೆಂಪು ಸಿಗ್ನಲ್ ಕಾಣಿಸಿದರೆ ಅದು ಒಂದು ಸೂಚನೆಯಾಗುತ್ತೆ. ಆದರೆ ಗಮನಿಸಿ, ನೀವು ವಾಹನವನ್ನು ಹೇಗೆ ಚಲಾಯಿಸುತ್ತೀರಿ ಅದನ್ನು ನಿರ್ಧರಿಸುವುದು ನೀವು ಅಲ್ವಾ? ಅದೇ ರೀತಿ ಪ್ರಕೃತಿಯಲ್ಲಿ ಏನೇ ನಡೆದರೂ ಅದು ನಮ್ಮ ಕರ್ಮವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿಲ್ಲ. ನಮ್ಮ ಕರ್ಮವನ್ನು ನಮ್ಮ ನಿರ್ಧಾರಗಳೇ ಬದಲಾಯಿಸುತ್ತವೆ. ಇಲ್ಲಿಯೇ ನೋಡಿ, ಭಗವದ್ಗೀತೆಯ ಒಂದು ಮಹಾನ್ ಸಂದೇಶ ನಮ್ಮ ಮುಂದೆ ಬರುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಒಂದು ಅದ್ಭುತವಾದ ಸತ್ಯವನ್ನು ಹೇಳ್ತಾನೆ. ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ. ಅಂದರೆ ನಿನಗೆ ಅಧಿಕಾರ ಇರುವುದು ನಿನ್ನ ಕರ್ಮದ ಮೇಲೆ ಹೊರತು ಫಲದ ಮೇಲಲ್ಲ ಅಂತ. ಒಂದು ಕ್ಷಣ ಯೋಚಿಸಿದರೆ, ಒಂದು ಬೆಕ್ಕು ನಮ್ಮ ಭವಿಷ್ಯವನ್ನು ಬದಲಾಯಿಸಬಹುದಾದರೆ, ಒಂದು ಕಾಗೆ ನಮ್ಮ ಅದೃಷ್ಟವನ್ನು ನಿರ್ಧರಿಸಬಹುದಾದರೆ, ಭಗವಂತನು ನಮಗೆ ಬುದ್ಧಿಯನ್ನು, ವಿವೇಕವನ್ನು ಮತ್ತು ಕರ್ಮ ಮಾಡುವ ಶಕ್ತಿಯನ್ನು ಏಕೆ ಕೊಟ್ಟ? ಇಲ್ಲಿಯೇ ಒಂದು ಸಣ್ಣ ಕಥೆ ನೆನಪಾಗುತ್ತೆ. ಒಬ್ಬ ರೈತ ಪ್ರತಿದಿನ ಬೆಳಗ್ಗೆ ಹೊಲಕ್ಕೆ ಹೋಗ್ತಾ ಇದ್ದ. ಒಂದು ದಿನ ಮನೆಯಿಂದ ಹೊರಬಂದ ತಕ್ಷಣ ಒಂದು ಕಾಗೆ ಜೋರಾಗಿ ಕೂಗಲಿಕ್ಕೆ ಶುರು ಮಾಡುತ್ತೆ. ಅವನ ನೆರೆಹೊರೆಯವರು ಹೇಳ್ತಾರೆ, ಇವತ್ತು ಹೊಲಕ್ಕೆ ಹೋಗಬೇಡ, ಕಾಗೆ ವಿಚಿತ್ರವಾಗಿ ಕೂಗ್ತಾ ಇದೆ, ತುಂಬ ಅಪಶಕುನ. ಆಗ ರೈತ ನಕ್ಕು ಹೇಳ್ತಾರೆ, ಕಾಗೆ ತನ್ನ ಭಾಷೆಯಲ್ಲಿ ಮಾತನಾಡ್ತಾ ಇದೆ, ನಾನು ನನ್ನ ಕರ್ತವ್ಯದ ಭಾಷೆಯಲ್ಲಿ ಬದುಕುತ್ತೀನಿ ಅಂತ ಅವರು ಇವರ ಮಾತನ್ನು ಲೆಕ್ಕಿಸದೆ ಹೊಲಕ್ಕೆ ಹೋಗ್ತಾರೆ. ಆ ದಿನ ಅವರ ಹೊಲಕ್ಕೆ ಮೊದಲ ಮಳೆ ಬರುತ್ತೆ. ಅವರ ಹೊಲ ಚೆನ್ನಾಗಿ ಅಂದರೆ ಪರಿಶ್ರಮದಿಂದ ಮಳೆ ಬಂದಾಕ್ಷಣ ಬೆಳೆ ಚೆನ್ನಾಗಿ ಉಳ್ಳಿಕ್ಕೆಲ್ಲ ಶುರು ಮಾಡ್ತಾರೆ. ಸೊ ಬೆಳೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ಅವರ ಬೆಳೆ ಉಳಿದಿದ್ದು ಕಾಗೆಯ ಕೂಗಿನಿಂದ ಅಲ್ಲ ಅಲ್ವಾ, ಅವರ ಪರಿಶ್ರಮದಿಂದ.
ನಮ್ಮ ಜೀವನದಲ್ಲಿ ಬಹಳ ಸಲ ನಾವು ಕಾರಣವನ್ನು ತಪ್ಪು ಜಾಗದಲ್ಲಿ ಹುಡುಕ್ತೀವಿ. ಗೆಲುವು ಬಂದರೆ ಅದನ್ನು ಶುಭಶಕುನ ಅಂತ ಹೇಳ್ತೀವಿ, ಅದೇ ಸೋಲು ಬಂದರೆ ಅದನ್ನು ಅಪಶಕುನ ಅಂತ ಪಟ್ಟ ಕಟ್ತೀವಿ ಅಲ್ವಾ? ಆದರೆ ನಮ್ಮ ನಿರ್ಧಾರಗಳು, ನಮ್ಮ ಪ್ರಯತ್ನ, ನಮ್ಮ ಸಮಯ ಇವೆಲ್ಲವನ್ನು ನಾವು ಮರ್ತೇ ಬಿಡ್ತೀವಿ. ಇದೇ ಕಾರಣಕ್ಕೆ ನಮ್ಮ ಋಷಿಗಳು ಭಯವಲ್ಲ ವಿವೇಕವನ್ನು ನಮಗೆ ಕಲಿಸಿದ್ರು. ಹಾಗೆ ಇನ್ನು ಹೆಚ್ಚು ಚರ್ಚೆಯಾಗುವ ಒಂದು ಪಕ್ಷಿಯ ಬಗ್ಗೆ ಮಾತಾಡೋಣ. ಅದೇ ಕಾಗೆ. ನಮ್ಮ ಮನೆಯಲ್ಲಿ ಪಿತೃಪಕ್ಷದ ಸಮಯದಲ್ಲಿ ಮೊದಲಿಗೆ ಕಾಗೆಗೆ ಅನ್ನವನ್ನು ನೀಡ್ತೀವಿ ಅಲ್ವಾ? ಬಹಳ ಜನ ತಪ್ಪಾಗಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ಕಾಗೆಯೇ ನಮ್ಮ ಪೂರ್ವಜರು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಹಾಗಲ್ಲ, ನಮ್ಮ ಪೂರ್ವಜರನ್ನು ಸ್ಮರಿಸುವ ಒಂದು ಸಂಕೇತ ಅಷ್ಟೇ. ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಭಾವನೆ ಇರುತ್ತೆ, ಒಂದು ಮೌಲ್ಯ ಇರುತ್ತೆ, ಕೇವಲ ಭಯ ಇರುವುದಿಲ್ಲ. ಆದ್ದರಿಂದ ಕಾಗೆ ಕೂಗಿದರೆ ಅದನ್ನು ಭಯದ ಸಂಕೇತವಾಗಿ ನೋಡುವ ಬದಲು ಪ್ರಕೃತಿಯ ಒಂದು ಜೀವಿ ಎಂದು ನೋಡಬೇಕು. ಇನ್ನು ಎಲ್ಲರಿಗೂ ಹೆಚ್ಚು ಗೊಂದಲ ಸೃಷ್ಟಿ ಮಾಡುವ ಒಂದು ಇನ್ನೊಂದು ಶಕುನ ಅಂದರೆ ಬೆಕ್ಕು ದಾರಿಗೆ ಅಡ್ಡ ಬಂದರೆ ಅಲ್ವಾ? ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ಒಂದು ಬೆಕ್ಕು ನಮ್ಮ ದಾರಿಗೆ ಅಡ್ಡ ಬಂತು ಅಂತ ಇಟ್ಕೊಳ್ಳೋಣ. ಅದೇ ಬೆಕ್ಕು ಒಂದು 5 ನಿಮಿಷದ ನಂತರ ಇನ್ನೊಬ್ಬರ ದಾರಿಗೂ ಅಡ್ಡ ಬರುತ್ತೆ. ಹಾಗಾದರೆ ಅವರಿಬ್ಬರ ಜೀವನವು ಒಂದೇ ರೀತಿಯಾಗಿರ್ಬೇಕಲ್ವ? ಆದರೆ ಹಾಗೆ ಆಗುತ್ತಾ? ಖಂಡಿತ ಇಲ್ಲ. ಯಾಕೆಂದರೆ ನಮ್ಮ ಜೀವನವನ್ನು ನಿರ್ಧರಿಸುವುದು ನಮ್ಮ ಕರ್ಮ ಹೊರತು ಬೆಕ್ಕಿನ ಹೆಜ್ಜೆ ಅಲ್ಲ ಅಲ್ವಾ? ಇನ್ನು ಗೂಬೆಯನ್ನು ಲಕ್ಷ್ಮೀದೇವಿಯ ವಾಹನ ಅಂತ ಕರೀತಾರೆ. ಹಾಗೆ ಅದನ್ನು ಅಪಶಕುನ ಅಂತ ಕೂಡ ಕರೀತಾರೆ. ಅದರ ಹಿಂದೆ ಇರುವ ಕುತೂಹಲಕಾರಿ ವಿಷಯ ಏನಂದರೆ, ಒಂದು ಪಕ್ಷಿಯ ಬಗ್ಗೆ ನಮ್ಮ ಸಮಾಜದಲ್ಲಿ, ಒಂದೇ ಸಮಾಜದಲ್ಲಿ 2 ವಿರುದ್ಧ ನಂಬಿಕೆಗಳು ಹೇಗೆ ಹುಟ್ಟುಕೊಂಡವು. ಒಂದು ಕಡೆ ಗೂಬೆ ಮನೆ ಮೇಲೆ ಕೂತ್ರೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅದೇ ಗೂಬೆಯನ್ನು ಮಹಾಲಕ್ಷ್ಮಿಯ ವಾಹನ ಅಂತ ಪೂಜಿಸ್ತಾರೆ. ಹಾಗಾದರೆ ಇವೆರಡರಲ್ಲಿ ಸತ್ಯ ಯಾವುದು? ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ತಾಯಿ ತನ್ನ ಮಗುವನ್ನು ಕರೆದುಕೊಂಡು ಹೊರಗೆ ಹೋಗ್ತಿದ್ದಾಳೆ. ಅಷ್ಟರಲ್ಲಿ ಮನೆಯ ಮೇಲ್ಛಾವಣಿಯಲ್ಲಿ ಒಂದು ಗೂಬೆ ಕುಳಿತುಕೊಂಡಿದೆ. ಆ ತಾಯಿ ಭಯದಿಂದ ಹೋಗಬೇಕಾದ ಕೆಲಸಕ್ಕೆ ಹೋಗದೇನೆ ಹಿಂದಿರುಗಿದರೆ ಆ ದಿನದ ಎಲ್ಲ ಕೆಲಸಗಳು ನಿಲ್ಲುತ್ತವೆ. ಆದರೆ ಅದೇ ಗೂಬೆ ಸ್ವಲ್ಪ ಹೊತ್ತಿನ ನಂತರ ಹಾರಿ ಹೋಗುತ್ತೆ. ಅದಕ್ಕೆ ಆ ಮನೆಯವರ ಬಗ್ಗೆ ಅಥವಾ ಅವರ ಭವಿಷ್ಯದ ಬಗ್ಗೆ ಏನಾದರೂ ಗೊತ್ತಿರುತ್ತಾ? ಖಂಡಿತ ಇಲ್ಲ. ಗೂಬೆ ಒಂದು ರಾತ್ರಿಚರ ಪಕ್ಷಿ. ರಾತ್ರಿ ಆಹಾರ ಹುಡುಕುವುದು, ಕತ್ತಲಲ್ಲಿ ಚಲಿಸುವುದು ಅದರ ಸಹಜ ಸ್ವಭಾವ. ನಾವು ಅದರ ಸಹಜ ಜೀವನವನ್ನೇ ನಮ್ಮ ಅದೃಷ್ಟದ ಜೊತೆ ಸೇರಿಸಿಕೊಂಡೆವು. ಅಲ್ಲಿಯೇ ಮೂಢನಂಬಿಕೆ ಹುಟ್ಟಿಕೊಳ್ಳುತ್ತೆ. ಆದ್ದರಿಂದ ಭಯದಿಂದ ಅಲ್ಲ, ಪ್ರಕೃತಿಯ ಬಗ್ಗೆ ಗೌರವದಿಂದ ಯೋಚಿಸಬೇಕಾಗತ್ತೆ ನಾವುಗಳು. ಹಾಗೆ ಇನ್ನೊಂದು ಪ್ರಶ್ನೆ, ರಾತ್ರಿ ನಾಯಿ ಅತ್ರೆ ಅಥವಾ ವಿಚಿತ್ರವಾಗಿ ಅದು ಕೂಗಿದ್ರೆ ಯಾವುದೋ ಅನಾಹುತ ಅಂತ ಕೆಲವರು ಭಾವಿಸ್ತಾರೆ ಅಲ್ವಾ? ಈ ಪ್ರಶ್ನೆ ಬಹುತೇಕ ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ. ಆದರೆ ವಿಜ್ಞಾನ ಏನು ಹೇಳುತ್ತೆ ಗೊತ್ತಾ? ನಾಯಿಗಳ ಕಿವಿಗಳು ಮಾನವರಿಗಿಂತ ತುಂಬ ಸೂಕ್ಷ್ಮ. ನಮಗೆ ಕೇಳಿಸಿದ ಶಬ್ದವೂ ಕೂಡ ಅವುಗಳಿಗೆ ಕೇಳಿಸ್ತಾ ಇರುತ್ತೆ. ದೂರದಲ್ಲಿರುವ ಇನ್ನೊಂದು ನಾಯಿಯ ಕೂಗು ಅಥವಾ ಆಂಬ್ಯುಲೆನ್ಸ್ ಸೈರನ್, ಕೆಲವೊಮ್ಮೆ ಭೂಕಂಪನ ಆಗುತ್ತಲ್ವ, ಭೂಕಂಪಕ್ಕೂ ಮುಂಚೆ ಆಗುವ ಸೂಕ್ಷ್ಮ ಕಂಪನಗಳು, ಇವೆಲ್ಲಕ್ಕೂ ಕೂಡ ಅದು ಪ್ರತಿಕ್ರಿಯಿಸಬಹುದು. ಅದರ ಅರ್ಥ ಅವು ಭವಿಷ್ಯ ಹೇಳುತ್ತವೆ ಅಂತ ಅಲ್ಲ, ತಮ್ಮ ಸಹಜ ಗುಣಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುತ್ತವೆ ಅಷ್ಟೇ. ಇಲ್ಲಿ ಒಂದು ವಿಷಯ ಗಮನಿಸಿ, ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕಾರಣ ಇರುತ್ತೆ. ಆದರೆ ಆ ಕಾರಣವನ್ನು ತಿಳಿಯದೆ ಅದನ್ನು ಅಪಶಕುನ ಎಂದು ಕರೆಯುವುದು ಸರಿಯಲ್ಲ ಅಲ್ವಾ? ಈಗ ಅನೇಕ ಜನರಿಗೆ ಭಯ ಹುಟ್ಟಿಸುವ ಇನ್ನೊಂದು ಜೀವಿ, ಅದೇ ಹಲ್ಲಿ. ಹಲ್ಲಿ ಮೈಮೇಲೆ ಬಿದ್ದರೆ ಒಬ್ಬರು ಹೇಳ್ತಾರೆ ಧನಲಾಭ, ಮತ್ತೆ ಇನ್ನೊಬ್ಬರು ಹೇಳ್ತಾರೆ ಮರಣ, ಮತ್ತೊಬ್ಬರು ಹೇಳ್ತಾರೆ ತುಂಬ ಕಷ್ಟ. ಆದರೆ ಇದರ ಬಗ್ಗೆ ಸ್ವಲ್ಪ ಸಮತೋಲನದಿಂದ ತಿಳಿದುಕೊಳ್ಳೋಣ. ದಕ್ಷಿಣ ಭಾರತದ ಕೆಲವು ಪ್ರದೇಶಗಳಲ್ಲಿ ಗೌಳಿ ಶಾಸ್ತ್ರ ಎಂಬ ಒಂದು ಪ್ರಾಚೀನ ಪರಂಪರೆ ಕೂಡ ಇದೆ. ಅದರಲ್ಲಿ ಹಲ್ಲಿ ಯಾವ ದಿಕ್ಕಿನಿಂದ ಬಂತು, ದೇಹದ ಯಾವ ಭಾಗಕ್ಕೆ ಬಿತ್ತು ಎಂಬುದರ ಆಧಾರದ ಮೇಲೆ ಕೆಲವು ಫಲಗಳನ್ನು ಹೇಳಲಾಗಿದೆ. ಆದರೆ ಗಮನಿಸಿ, ಇದು ಎಲ್ಲ ಹಿಂದೂ ಶಾಸ್ತ್ರಗಳು ಒಪ್ಪಿಕೊಂಡ ಸಾರ್ವತ್ರಿಕ ನಿಯಮ ಅಂತೂ ಅಲ್ಲ. ಆದ್ದರಿಂದ ಹಲ್ಲಿ ಬಿದ್ದ ತಕ್ಷಣ ಭಯದಿಂದ ಅಳುವ ಅಗತ್ಯವಿಲ್ಲ. ಮೊದಲು ಸ್ವಚ್ಛತೆಯನ್ನು ಕಾಪಾಡಿ, ದೇವರನ್ನು ಸ್ಮರಿಸಿ, ಮನಸ್ಸಿನಲ್ಲಿ ಅನಗತ್ಯ ಭಯವನ್ನು
ಬೆಳೆಸ್ಕೋಬಾರ್ದು. ಯಾಕಂದರೆ ಭಯ ಮನುಷ್ಯನ ವಿವೇಕವನ್ನು ಕಸಿದುಕೊಳ್ಳುತ್ತೆ. ಇನ್ನು ಈಗ ಅತ್ಯಂತ ಗೌರವದಿಂದ ನೋಡಬೇಕಂದ ಒಂದು ಜೀವಿಯ ಬಗ್ಗೆ ಮಾತಾಡೋಣ, ಅದೇ ಹಾವು. ಇಂದು ಹಲವಾರು ಜನ ಹಾವನ್ನು ಕಂಡ ತಕ್ಷಣ ಅಪಶಕನ ಅಂತ ಹೇಳ್ತಾರೆ. ಆದರೆ ನಮ್ಮ ಸನಾತನ ಧರ್ಮ ಹಾವನ್ನು ಎಂದಿಗೂ ಕೂಡ ಕೇವಲ ಭಯದ ಸಂಕೇತವಾಗಿ ನೋಡಿಲ್ಲ. ಭಗವಾನ್ ಶಿವನ ಕಂಠದಲ್ಲೇ ನಾಗನಿದ್ದಾನೆ ಅಲ್ವಾ, ಭಗವಾನ್ ವಿಷ್ಣು ಆದಿಶೇಷನ ಮೇಲೆ ಶಯನಿಸುತ್ತಾನೆ ಅಲ್ವಾ, ಸಮುದ್ರ ಮಂಥನದ ಸಮಯದಲ್ಲಿ ವಾಸುಕಿ ನಾಗನೇ ಹಗ್ಗವಾಗಿ ಸೇವೆ ಸಲ್ಲಿಸಿದ್ದು ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಆದ್ದರಿಂದ ನಮಗೆ ಇದೆಲ್ಲದರಿಂದ ನಮಗೆ ಒಂದು ಪಾಠ ಸಿಗುತ್ತದೆ. ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಮಹತ್ವ ಇರುತ್ತೆ. ಆದ್ದರಿಂದ ನಾವು ಭಯದಿಂದ ಅಲ್ಲ, ಗೌರವದಿಂದ ಬದುಕುವುದನ್ನು ಕಲಿಬೇಕು. ಒಂದು ವೇಳೆ ನಿಮ್ಮ ಮನೆಗೆ ಹಾವು ಬಂದರೆ ಅದನ್ನು ಖಂಡಿತ ಹೊಡೆಯಲು ಓಡಬೇಡಿ. ಸುರಕ್ಷಿತವಾದ ಅಂತರವನ್ನು ಕಾಯ್ದುಕೊಳ್ಳಬೇಕು. ಹಾಗೆ ಅರಣ್ಯ ಇಲಾಖೆ ಅಥವಾ ಹಾವು ರಕ್ಷಕರಿಗೆ ಮಾಹಿತಿಯನ್ನು ನೀಡಬೇಕು. ಧರ್ಮ ಎಂದರೆ ಜೀವವನ್ನು ತೆಗೆಯುವುದಲ್ಲ, ಜೀವವನ್ನು ಕಾಪಾಡುವುದು. ಅನಗತ್ಯವಾಗಿ ಹಿಂಸೆ ಮಾಡುವುದು ಧರ್ಮ ಅಲ್ಲ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಾಳೆ ಬೆಳಗ್ಗೆ ನೀವು ಮನೆಯಿಂದ ಹೊರಟಾಗ ಒಂದು ಬೆಕ್ಕು ದಾರಿ ಅಡ್ಡ ಬಂದರೆ ನೀವು ಏನು ಮಾಡ್ತೀರಿ? ಹಿಂದಿರುಗ್ತೀರಾ ಅಥವಾ ಒಮ್ಮೆ ದೇವರನ್ನು ಸ್ಮರಿಸಿ ಧೈರ್ಯದಿಂದ ನಿಮ್ಮ ಕೆಲಸಕ್ಕೆ ಹೋಗ್ತೀರಾ? ನಮ್ಮ ಜೀವನದ ಅತ್ಯಂತ ದೊಡ್ಡ ಶುಭಶಕುನ ಕಾಗೆ ಅಲ್ಲ, ಗೂಬೆ ಅಲ್ಲ, ಹಲ್ಲಿನೂ ಅಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡಬಹುದಾದ ಒಳ್ಳೆಯ ಆಲೋಚನೆಗಳು, ತಂದೆ ತಾಯಿಯ ಆಶೀರ್ವಾದ ಪಡೆಯೋದು, ದೇವರ ನಾಮಸ್ಮರಣೆ ಮಾಡುವುದು, ಹಸಿದವರಿಗೆ ಅನ್ನ ಕೊಡೋದು, ಸತ್ಯ ಮಾತನಾಡೋದು, ಪ್ರಾಮಾಣಿಕವಾಗಿ ದುಡಿಯುವುದು, ಪ್ರಾಮಾಣಿಕವಾಗಿ ಇರುವುದು, ಇದೇ ನಿಜವಾದ ಶುಭ ಶಕುನಗಳು. ಇಂದು ನಾವು ವಿಜ್ಞಾನದಲ್ಲಿ ತುಂಬ ಮುಂದುವರೆದಿದ್ದೀವಿ, ತುಂಬ ಮುಂದೆ ಬಂದಿದ್ದೀವಿ. ಆದರೆ ಭಯದಲ್ಲಿ ಬದುಕೋದನ್ನು ಮಾತ್ರ ಇನ್ನೂ ನಾವು ಬಿಟ್ಟೇ ಇಲ್ಲ ಅಲ್ವಾ. ಭಗವಂತನು ನಮಗೆ ಭಯಪಡುವ ಮನಸ್ಸನ್ನು ಕೊಟ್ಟಿಲ್ಲ, ಯೋಚಿಸುವ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಮೂಢನಂಬಿಕೆಯನ್ನಲ್ಲ, ವಿವೇಕವನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಪ್ರಾಣಿಗಳನ್ನು ದ್ವೇಷಿಸಬಾರ್ದು, ಅವುಗಳನ್ನು ಕೂಡ ಭಗವಂತನ ಸೃಷ್ಟಿಯ ಒಂದು ಭಾಗವೆಂದು ಗೌರವಿಸಬೇಕು ಅಲ್ವಾ. ಒಂದು ವಿಷಯವನ್ನು ಜೀವನದಲ್ಲಿ ಎಂದಿಗೂ ಮರಿಬಾರ್ದು. ಶಕುನಕ್ಕಿಂತ ಶ್ರೇಷ್ಠವಾದುದು ಭಗವಂತನ ಕೃಪೆ, ಅದೃಷ್ಟಕ್ಕಿಂತ ದೊಡ್ಡದು ನಮ್ಮ ಕರ್ಮ. ಈ ಒಂದು ಸತ್ಯವನ್ನು ನಂಬಿದ ದಿನದಿಂದ ಜೀವನದಲ್ಲಿ ಅನಗತ್ಯ ಭಯಕ್ಕೆ ಜಾಗವೇ ಇರುವುದಿಲ್ಲ ಅಲ್ವಾ. ಇದುವರೆಗೂ ನಾವು ಪ್ರಾಣಿ ಪಕ್ಷಿಗಳ ಶಕುನಗಳ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಅಥವಾ ಮೂಢನಂಬಿಕೆಯ ಬಗ್ಗೆ ಬಹಳಷ್ಟು ತಿಳಿದುಕೊಳ್ತಾ ಹೋದ್ವಿ. ಇನ್ನೂ ಇಂತಹ ಆಸಕ್ತಿದಾಯಕ ವಿಚಾರಧಾರೆಯೊಂದಿಗೆ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.